ನಿನ್ನೆ ನನಗೆ ಒಬ್ಬರು ಹೊಸ ಕ್ಲೈಂಟು ವಿಡಿಯೋ ಕನ್ಸಲ್ಟೇಷನಲ್ಲಿ ಈ ಥರ ಕ್ವಶನ್ಸ್ ಕೇಳಿದ್ರು. ಮೇಡಮ್, ನನ್ನ ಮೆಟಬಾಲಿಸಮ್ ಅನ್ನೋದು ತುಂಬಾ ಸ್ಲೋ ಅನಿಸುತ್ತೆ, ಅದಕ್ಕೆ ನನಗೆ ವೆಯ್ಟ್ ಲಾಸೇ ಆಗ್ತಿಲ್ಲ. ನಾನು ಏನೇ ತಿಂದ್ರೂ ಬೇಗ ನನಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಹೊರತು ವೆಯ್ಟ್ ಕಡಿಮೆನೇ ಆಗೋದಿಲ್ಲ. ಅದೇ ನನ್ನ ಫ್ರೆಂಡ್ ನೋಡಿ, ಅವಳು ಎಷ್ಟು ಅದು ಲಕ್ಕಿ, ಅವಳ ಮೆಟಬಾಲಿಕ್ ರೇಟ್ ಅನ್ನೋದು ತುಂಬಾ ಚೆನ್ನಾಗಿದೆ. ಅವಳು ಪಿಜ್ಜಾ ತಿಂತಾಳೆ, ಬಜ್ಜಿ ಬೋಂಡ ತಿಂತಾಳೆ, ಡಯಟೇ ಫಾಲೋ ಮಾಡೋದಿಲ್ಲ, ಬಟ್ ಆದರೂ ಅವಳು ಸಣ್ಣಕ್ಕೆ ಇರ್ತಾಳೆ. ಸೊ ನನ್ನ ಮೆಟಬಾಲಿಸಮ್ ಸ್ಲೋ ಇದೆ ಅಲ್ವಾ ಮ್ಯಾಮ್ ಅಂತ ಕೇಳಿದ್ರು. ಆಗ ನಾನು ಅವ್ರಿಗೆ, ಹಾಗಾದರೆ ಮೆಟಬಾಲಿಸಮ್ ಅಂದರೆ ಏನು ಅಂತ ನಿಮಗೆ ಗೊತ್ತಾ ಅಂತ ಕೇಳಿದೆ. ತಕ್ಷಣ ಅವರು, ಮೆಟಬಾಲಿಸಮ್ ಅಂದರೆ ನಾವು ವೆಯ್ಟ್ ಕಡಿಮೆ ಆಗೋದಕ್ಕೆ ಯೂಸ್ ಆಗೋದು ಅಷ್ಟೇ, ಇನ್ನೇನು ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನಿಮಗೆ ಗೊತ್ತಾ ಮೆಟಬಾಲಿಸಮ್ ಅಂದರೆ ಏನು ಅಂತ? ಬಹಳಷ್ಟು ಸಲ ನೀವು ವೆಯ್ಟ್ ಲಾಸ್ ಮಾಡುವಾಗಲಿ ಅಥವಾ ನೀವು ಜಿಮ್ಗೆ ಹೋದರೆ ಅಥವಾ ನಿಮ್ಮ ವೆಯ್ಟ್ ಏನಾದರೂ ಸ್ಟಕ್ ಆದಾಗ ಮೆಟಬಾಲಿಸಮು ಅಥವಾ ಮೆಟಬಾಲಿಕ್ ರೇಟ್ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ತೀರ. ಇವತ್ತು ನಾನು ಈ ಮೆಟಬಾಲಿಸಮ್ ಅಂದರೆ ಏನು, ಮೆಟಬಾಲಿಕ್ ರೇಟ್ ಹೇಗೆ ನಾವು ಜಾಸ್ತಿ ಮಾಡ್ಕೋಬೋದು, ನಿಜವಾಗ್ಲೂ ಯಾರು ಡಯಟ್ ಮಾಡೋದಿಲ್ವೋ, ಎಲ್ಲ ತಿನ್ಕೊಂಡು ಸ್ಲಿಮ್ ಆಗಿರ್ತಾರಲ್ವ, ಅವರು ತುಂಬಾ ಲಕ್ಕಿನ, ಅವ್ರ ಮೆಟಬಾಲಿಕ್ ರೇಟ್ ಅಷ್ಟು ಚೆನ್ನಾಗಿರುತ್ತಾ? ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಹಾಯ್, ನಾನು ಕ್ಲಿನಿಕಲ್ ರಿಜಿಸ್ಟರ್ಡ್ ಡಯಟಿಷಿಯನ್ ನಿರ್ಮಲಾ. ಪ್ರೀ ಡಯಾಬಿಟಿಸು, PCOS ಹೀಗೆ ಹಲವಾರು ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ರಿಲೇಟೆಡ್ ಆಗಿ ಪ್ರಾಬ್ಲಮಲ್ಲಿದ್ದರೆ ನಾನು ನಿಮಗೆ ನನ್ನ ಚಾನಲಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ನ್ಯೂಟ್ರಿಷನ್ನು ಮತ್ತು ಅದರಿಂದ ನೀವು ಮನೆಯಲ್ಲೇ ಸಿಗೋವಂಥ ಆಹಾರದಿಂದ ಹೇಗೆ ನಿಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸಿನ ಕಡಿಮೆ ಮಾಡ್ಬೋದು ಅಂತ ಈ ಚಾನಲಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಓಕೆ, ಮೆಟಬಾಲಿಸಮ್ ಅಂದರೆ ಏನು? ಹಾಗಾದರೆ ಮೆಟಬಾಲಿಸಮ್ ಅಂದರೆ ನಿಮ್ಮ ದೇಹ ನೀವು ತೊಗೊಂಡಿರೋ ಆಹಾರದಿಂದ ಎನರ್ಜಿನ ತೊಗೊಂಡು ಅದು ಹೇಗೆ ನಮ್ಮ ಸೆಲ್ಗಳಿಗೆ ಅದರ ಕೆಲಸ ಮಾಡಲಿಕ್ಕೆ ಕೊಡುತ್ತೋ ಆ ಕ್ರಿಯೆಗೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಎಷ್ಟೊಂದು ಕೆಲಸ ಆಗ್ತಿರತ್ತಲ್ವ. ಈಗ ನಾವು ಮಲ್ಕೊಂಡಿದ್ರು ಕೂಡ ನಮ್ಮ ಹಾರ್ಟು ಪಂಪ್ ಮಾಡಲೇಬೇಕು, ನಾವು ಉಸಿರಾಡಬೇಕು ಅಂದರೆ ನಮ್ಮ ಲಂಗ್ಸ್ ಕೆಲಸ ಮಾಡಬೇಕು, ನಮ್ಮ ಕಿಡ್ನಿ ಕೆಲಸ ಮಾಡಬೇಕು, ನಾವು ತಿಂದಿರೋ ಆಹಾರ ಜೀರ್ಣ ಆಗಬೇಕು ಅಂದರೆ ನಮ್ಮ ಸ್ಟಮಕ್ಕು, ಇಂಟೆಸ್ಟೈನು ಪ್ರತಿಯೊಂದು ಕೆಲಸ ಮಾಡಬೇಕಲ್ವ. ಸೊ ಅದಕ್ಕೆ ಬೇಕಾಗಿರುವಂತಹ ಎನರ್ಜಿನ ಕೊಡುವಂತಹ ಕ್ರಿಯೆಗೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಈ ಮೂರು ವಿಷಯಗಳು ನಮ್ಮ ಮೆಟಬಾಲಿಸಮ್ನ ಅಂದರೆ ನಾವು ತಗೊಳ್ಳುವಂತಹ ಆಹಾರದಿಂದ ಎನರ್ಜಿನ ಹೇಗೆ ನಮ್ಮ ದೇಹ ಯೂಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತೆ. ಮೊದಲನೇದು ಬಂದುಬಿಟ್ಟು ಏಜು. ಸೊ ನಾವು ಏಜು ಆಗ್ತಾ ಈ ಮೆಟಬಾಲಿಕ್ ರೇಟ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಆಯಿತಾ. ಇನ್ನು ಜೆಂಡರು ಅಂದರೆ ಗಂಡಸರಿಗೆ ಒಂದು ಥರ ಮೆಟಬಾಲಿಕ್ ರೇಟ್ ಇದ್ದರೆ ಹೆಂಗಸರಿಗೆ ಇನ್ನೊಂದು ಥರ ಮೆಟಬಾಲಿಕ್ ರೇಟ್ ಇರುತ್ತೆ. ಸೊ ಇನ್ ಜನರಲ್ ಗಂಡಸರ ಮೆಟಬಾಲಿಕ್ ರೇಟು ಹೆಂಗಸರ ಮೆಟಬಾಲಿಕ್ ರೇಟಿಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಎರಡನೇದು ನಮ್ಮ ಮಸಲ್ ಮಾಸ್, ಅಂದರೆ ನಮ್ಮ ದೇಹದಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಮಸಲ್ ಮಾಸ್ ಇರುತ್ತೋ ನಾವು ಅಷ್ಟು ಜಾಸ್ತಿ ಎನರ್ಜಿನ ಬರ್ನ್ ಮಾಡ್ತೀವಿ. ಓಕೆ, ಸೊ ಯೂಶ್ವಲಿ ಗಂಡಸರಿಗೆ ಹೆಂಗಸರಿಗಿಂತ ಹೆಚ್ಚು ಮಸಲ್ಸ್ ಇರೋದ್ರಿಂದ ಇಲ್ಲೂ ಕೂಡ ಅವ್ರಿಗೆ ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ ಹೆಂಗಸರಿಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಮೂರನೇದು ಫಿಸಿಕಲ್ ಆ್ಯಕ್ಟಿವಿಟಿ. ಈಗ ನೀವು ಕಂಪ್ಯೂಟರ್ ಹತ್ರ ಒಂದು ಜಾಗದಲ್ಲಿ ಕೂತ್ಕೊಂಡು ದಿನ ಪೂರ್ತಿ ಕೆಲಸ ಮಾಡ್ತಿದ್ರೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಈ ಥರ ಇದ್ದಾಗ ನೀವು ಎನರ್ಜಿನ ಬರ್ನ್ ಮಾಡೋವಂಥ ಕೆಪಾಸಿಟಿ ಕೂಡ ಕಡಿಮೆ ಇರುತ್ತೆ. ಅದೇ ಒಬ್ಬರು ಕಟ್ಟೋರಾಗಲಿ ಅಥವಾ ಗಾಳಿ ತಳ್ಕೊಂಡು ಹೋಗೋರಾಗಲಿ ಈ ಥರದವರ ಮೆಟಬಾಲಿಕ್ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದರೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದೇ ನೀವು ಸ್ಪೋರ್ಟ್ಸ್ ಪರ್ಸನ್ಸ್ನ ನೋಡಿದ್ರೆ ಅವರ ಮೆಟಬಾಲಿಕ್ ರೇಟು ತುಂಬಾ ಜಾಸ್ತಿ ಇರುತ್ತೆ, ಯಾಕೆಂದರೆ ಅವರು ಅಷ್ಟೊಂದು ಎಕ್ಸಸೈಸ್ ಅಂತ ಮತ್ತು ಅವ್ರದ್ದು ಟ್ರೈನಿಂಗು ಇದೆಲ್ಲ ಹೆಚ್ಚಾಗಿ ಇರೋದ್ರಿಂದ ಅವರ ಮಸಲ್ ಮಾಸ್ ಕೂಡ ಜಾಸ್ತಿ ಇರುತ್ತೆ, ಹಾಗೆಯೇ ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಜಾಸ್ತಿ ಇರೋದ್ರಿಂದ ಅವರ ಮೆಟಬಾಲಿಕ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಮೂರನ್ನು ಕೇಳಿದ್ಮೇಲೆ ನಿಮ್ಗೇನು ಅನ್ನಿಸ್ಬೋದು, ವೆಯ್ಟ್ ಲಾಸ್ ಆಗೋದು ಅಥವಾ ನನ್ನ ಹೆಲ್ತ್ ಇಶ್ಯೂಸ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ ನೀವು ಅಂದ್ಕೊತಿದ್ರೆ ಖಂಡಿತ ತಪ್ಪು. ಈ ಮೆಟಬಾಲಿಕ್ ರೇಟ್ನ ಕೂಡ ನಾವು ಇಂಪ್ರೂವ್ ಮಾಡ್ಕೋಬೇಕು. ಮೊದಲನೇದು, ನಿಮ್ಮ ಮೆಟಬಾಲಿಕ್ ರೇಟ್ನ ಇಂಪ್ರೂವ್ ಮಾಡೋವಂಥ ಸೂಪರ್ ಫುಡ್ ಯಾವುದು ಗೊತ್ತಾ? ಪ್ರೋಟೀನ್. ಸೊ ನೀವು ಯಾವಾಗಲೇ ನಿಮ್ಮ ಮೀಲ್ಸ್ನ ತೊಗೊಂಡಾಗ ಅದರಲ್ಲಿ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಅಟ್ಲೀಸ್ಟ್ 25% to 30%
ಪ್ರೋಟೀನ್ನ ನಿಮ್ಮ ಮೀಲ್ಸಲ್ಲಿ ತಗೊಳ್ಳೇಬೇಕಾಗುತ್ತೆ. ಸೊ ನಿಮ್ಮ ಪ್ರೋಟೀನ್ ಅನ್ನೋದು ಏನು ಮಾಡುತ್ತೆ, ಅದರ ಡೈಜೆಷನ್ಗೆ ಎನರ್ಜಿನ ಜಾಸ್ತಿ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮು ನಿಮಗೆ ಮಸಲ್ ಬಿಲ್ಡ್ ಆಗೋದಕ್ಕೂ ಕೂಡ ಈ ಪ್ರೋಟೀನು ತುಂಬಾ ಇಂಪಾರ್ಟೆಂಟು. ಸೊ ನೀವು ಹೆಚ್ಚು ಪ್ರೋಟೀನ್ನ ಕೊಟ್ಟಷ್ಟು ನಿಮ್ಮ ಮಸಲ್ ಇಂಪ್ರೂವ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಕೂಡ ನಿಮ್ಮ ಮೆಟಬಾಲಿಕ್ ರೇಟು ಇಂಪ್ರೂವ್ ಆಗುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸು. ಬಹಳಷ್ಟು ಜನ ವೆಯ್ಟ್ ಲಾಸ್ ಅಂದಿದ ತಕ್ಷಣ ಏನು ಮಾಡ್ತಾರೆ, ಒಂದು ವಾಕಿಂಗ್ ಮಾಡ್ತಾರೆ, ಇಲ್ಲ ಜಿಮ್ಮಲ್ಲಿ ತುಂಬ ಏರೋಬಿಕ್ ಎಕ್ಸಸೈಸಸ್ ಮಾಡ್ತಾರೆ. ವಾಕಿಂಗ್ ಒಳ್ಳೆಯದೇ, ಬಟ್ ಆದರೆ ಅದ್ರ ಜೊತೆಗೆ ನೀವು ವೆಯ್ಟ್ ಟ್ರೈನಿಂಗ್ನ ಮಾಡಲಿಲ್ಲ ಅಂದರೆ ನಿಮ್ಮ ಮಸಲ್ ಬಿಲ್ಡು ಆಗೋದಿಲ್ಲ. ಸೊ ಬರೀ ನೀವು ಏರೋಬಿಕ್ ಎಕ್ಸಸೈಸಸ್ ಮಾಡ್ತಿದ್ರೆ ಅಥವಾ ಬರೀ ವಾಕಿಂಗ್ ಮಾಡ್ತಿದ್ರೆ ಸ್ವಲ್ಪನಾದರೂ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ವೆಯ್ಟ್ನ ಎತ್ಕೊಂಡು ಮಾಡೋವಂಥ ಎಕ್ಸಸೈಸ್ನ ಮಾಡೋದ್ರಿಂದ ನಿಮ್ಮ ಮಸಲ್ ಮಾಸ್ ಅನ್ನೋದು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಮಸಲ್ ಮಾಸ್ ಇಂಪ್ರೂವ್ ಆದರೆ ಆಟೋಮೆಟಿಕ್ಕಾಗಿ ನಿಮಗೆ ಮೆಟಬಾಲಿಕ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ಮೂರನೇದು ತುಂಬಾ ಇಂಪಾರ್ಟೆಂಟು, ನಿಮ್ಮ ಸ್ಲೀಪ್. ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಹಾರ್ಮೋನ್ಸ್ ಎಲ್ಲನೂ ಒಂದು ಬ್ಯಾಲೆನ್ಸ್ ಆಗಿ ಇರುತ್ತೆ. ಅದೇ ನೀವೇನಾದರೂ ತುಂಬ ಡಿಸ್ಟರ್ಬ್ಡ್ ಸ್ಲೀಪು, ತುಂಬ ಲೇಟಾಗಿ ನಿದ್ದೆ ಮಾಡೋದು, ಈ ಥರ ಮಾಡೋದ್ರಿಂದ ನಿಮಗೆ ಕಾರ್ಟಿಸಾಲ್ ಅನ್ನೋಂಥ ಹಾರ್ಮೋನು ಜಾಸ್ತಿ ಆಗುತ್ತೆ. ಈ ಕಾರ್ಟಿಸಾಲ್ ಹಾರ್ಮೋನ್ ಏನಾಗುತ್ತೆ, ನಿಮ್ಮ ಮೆಟಬಾಲಿಕ್ ರೇಟ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಿದ್ದೆ ಅಟ್ಲೀಸ್ಟ್ 7 ಗಂಟೆಗಳ ಕಾಲ ಒಂದು ಒಳ್ಳೆಯ ನಿದ್ದೆ ಅನ್ನೋದು ಕೂಡ ನಿಮ್ಮ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟು. ಇನ್ನು ನಾಲ್ಕನೇದು ತುಂಬ ಇಂಪಾರ್ಟೆಂಟ್ ಏನಂದರೆ, ವೆಯ್ಟ್ ಲಾಸ್ ಅಂದರೆ ಇದ್ದ ತಕ್ಷಣ ಅಥವಾ ಡಯಟ್ ಅಂದಿದ ತಕ್ಷಣ ತುಂಬ ಕಡಿಮೆ ಊಟ ಮಾಡೋದು. ನೀವು ಯಾವಾಗ ಎಕ್ಸ್ಟ್ರೀಮ್ ಡಯಟ್ನ ಫಾಲೋ ಮಾಡ್ತೀರೋ ನಿಮ್ಮ ಬಾಡಿ ಅದನ್ನು ಡೇಂಜರ್ ಅಂತ ಕನ್ಸಿಡರ್ ಮಾಡಿ ಸರ್ವೈವಲ್ ಮೋಡ್ಗೆ ಹೊಟ್ಟೋಗುತ್ತೆ. ಅಂದರೆ ನೀವು ಏನೇ ತೊಗೊಂಡ್ರೂ ಎಲ್ಲನೂ ಹಿಡಿದಿಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಸೊ ತುಂಬ ಕಡಿಮೆ ತಿನ್ನೋದು, ತುಂಬ ಕಡಿಮೆ ಕಾರ್ಬೋಹೈಡ್ರೇಟ್ನ ಫಾಲೋ ಮಾಡೋದು, ಅಥವಾ ಬರೀ ಲಿಕ್ವಿಡ್ ಡಯಟ್ಸ್ಗಳನ್ನೇ ವಾರಗಳುಗಟ್ಟಲೆ ಫಾಲೋ ಮಾಡೋದು, ಈ ಥರ ಎಕ್ಸ್ಟ್ರೀಮ್ ಡಯಟ್ಸ್ ಅಂದರೆ ಕ್ರ್ಯಾಶ್ ಡಯಟ್ಸ್ನ ಫಾಲೋ ಮಾಡೋದ್ರಿಂದ ಕೂಡ ನಿಮ್ಮ ಮೆಟಬಾಲಿಕ್ ರೇಟ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದರಿಂದಾಗಿ ನಿಮಗೆ ವೆಯ್ಟಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಇನ್ನು ಲಾಸ್ಟ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ನೀವು ಒಂದೇ ಕಡೆ ಕೂತ್ಕೊಂಡು ಮಾಡೋವಂಥ ಕೆಲಸ ಅಂದರೆ ಆಫೀಸಲ್ಲಿ ಕೆಲಸ ಮಾಡೋ ಹಾಗಿದ್ರೆ ನೀವೇನು ಮಾಡಿ, ಎವ್ರಿ 1 hour ಒನ್ಸು ಒಂದು 2 ರಿಂದ 4 ನಿಮಿಷದವರೆಗೆ ಎದ್ದು ಒಂದು ಸ್ವಲ್ಪ ಸ್ಟ್ರೆಚಸ್ನ ಮಾಡಿ. ಅಂದರೆ ಕೂತಿರೋ ಕಡೆನೇ ನಿಮ್ಮ ಕೈಗಳು ಮತ್ತು ಕಾಲುಗಳನ್ನು ಸ್ಟ್ರೆಚ್ ಮಾಡೋದು, ಇಲ್ಲ ಸಾಧ್ಯ ಆದರೆ ಒಂದು 2 ರಿಂದ 5 ನಿಮಿಷ ವಾಕ್ ಮಾಡಿ ಎವ್ರಿ 1 hour ಒನ್ಸು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮಸಲ್ ಮೂಮೆಂಟು ಜಾಸ್ತಿ ಆಗುತ್ತೆ. ಸೊ ನಿಮಗೆ ಎನರ್ಜಿ ಕನ್ಸಂಪ್ಷನ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಮತ್ತು ನೀವು ಆದಷ್ಟು ಲಿಫ್ಟ್ನ ಬಳಸೋ ಬದಲಿಗೆ ಸ್ಟೇರ್ ಕೇಸ್ನ ಯೂಸ್ ಮಾಡಿ. ಇಲ್ಲೂ ಕೂಡ ನಿಮ್ಮ ಕಾಫ್ ಮಸಲ್ಸು ಆ್ಯಕ್ಟಿವ್ ಆಗೋದ್ರಿಂದ ನಿಮ್ಮ ಎನರ್ಜಿ ಬರ್ನಿಂಗ್ ಕೆಪಾಸಿಟಿ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಈ 5 ಮೆಥಡ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಮೆಟಬಾಲಿಕ್ ರೇಟ್ನ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೊ ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಇದನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ಥರದ ನ್ಯೂಟ್ರಿಷನ್ ರಿಲೇಟೆಡ್ ಇನ್ಫಾರ್ಮೇಷನ್ನು ಮತ್ತು ನಿಮ್ಮ ಹೆಲ್ತನ್ನ ಮನೆಯಲ್ಲೇ ಕೂತ್ಕೊಂಡು ಹೇಗೆ ನೀವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಅಂತ ತಿಳ್ಕೊಬೇಕಿದ್ರೆ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ.